ಹೋರಾಟ ಇದೆ. ನಮ್ಮ ಶಿವಣ್ಣ ಅವರು ಆಲೂರು ಶಿವಣ್ಣ ನೇತೃತ್ವ ನಡೀತಾರೆ. ತಾವೆಲ್ಲ ಕೂಡ ಎಲ್ಲರೂ ಕೂಡ ಬರಬೇಕು. ಯಾಕಂದ್ರೆ ನೀರಾವರಿ ನಮ್ಮ ಮುಳಬಾಲ್ಗೂ ನೀರಾವರಿ ಬಂದರೆ ಒಳ್ಳೇದು. ಎಲ್ಲ ಪಕ್ಷಾತೀತ ಬರಬೇಕು ಅಂತ ಹೇಳಿ ತಾಲೂಕಿನಿಂದ ಎಲ್ಲ ಬರಬೇಕು ಅಂತ ನಾನು ಭಾವಿಸ್ತಾ ಇದ್ದೀನಿ. ಸರ್, ತಾವು ಸಮಾಜ ಸೇವಕರಾಗಿ ಹೋರಾಟಗಾರ. ನನ್ನ ವಯಸ್ಸು 15 ವರ್ಷದಿಂದ 15 ವರ್ಷದಿಂದ ನಾನು ಎಲ್ಲರ ಜೊತೆಯಲ್ಲಿ ಒಳಂಬಡಿಕೆ ಆಗಿದ್ದು, ಎಲ್ಲರ ಜೊತೆಯಲ್ಲಿ ನಾನು ಸೇವೆ ಮಾಡ್ಕೊಂಡು ಬಂದಿರ್ತಕ್ಕಂಥ ನನಗೆ 100 ವರ್ಷ ಆದರೂ ಕೂಡ ಇದೇ ರೀತಿ ನಾನು ಹೋರಾಡ್ತೀನಿ. ಇನ್ನು ಹೆಚ್ಚಿಗೆ ನಾನು ಸೇವೆ ಮಾಡ್ತೀನಿ, ಆ ಧೈರ್ಯ, ಆ ಶಕ್ತಿ ನನಗೆ 95 ಕೊಟ್ಟಿದ್ದಾರೆ ತಾಲೂಕಿನ ಜನತೆ. ಎಲ್ಲ ಜಾತಿಯವರು ಪಕ್ಷೇತರ ಗೆಲ್ಲಿಸ್ಬೇಕು, ಅಷ್ಟೊಂದು ಈಜಿ. ಇವತ್ತು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಯಾವುದೇ ಆಗಲಿ ಪಕ್ಷೇತರ ಗೆಲ್ಲಕ್ಕಾಗುತ್ತಾ? ಅದಕ್ಕೆ ಸಹಕರಿಸ್ತಕ್ಕಂಥ ಎಲ್ಲ ನಮ್ಮ ನಾಯಕರುಗಳೆಲ್ಲ ಅವರು ಇವಾಗೂ ಇದ್ದಾರೆ, ಅವರೆಲ್ಲ ನಿರಂತರವಾಗಿದ್ದಾರೆ, ಅವರ ಸಹಕಾರ ಇದೆ. ಅದೇ ರೀತಿ ನಾವು ಯಾವ ರೀತಿ ಅವ್ರು ಸೇವೆ ಮಾಡ್ಕೊಳ್ಳೋದು, ಇವನು ಅದೇ ಸೇವೆ ಮಾಡ್ಕೊಂಡು ಹೋಗ್ತೀನಿ ನಾನು. ಎಲ್ಲ ಒಂದು ಕಡೆ ನೋಡಿ ಇವಾಗ ಎಲ್ಲ ಜಾತಿಯು ನಾನು ಹೇಳಿದಲ್ಲ ಆವಾಗಲೇ, ನಾನು ದಲಿತ ಸಂಘರ್ಷ ಸಮಿತಿಯಲ್ಲಿ ಕೆಲಸ ಮಾಡತಕ್ಕಂಥವ್ರು. ನನ್ನ ಒಂದು ವರ್ಷ ಹಂಗಾಮಿ ಅಧ್ಯಕ್ಷರಾಗಿ ಮಾಡಿದ್ರು. ಅವಾಗ ನಂಗ್ಲಿ ಅಮರ್ ಇದ್ರು, ನಾಗಪ್ಪ ಇದ್ರು, ಅವ್ರು LLBC ಅವರು, KG ನಾರಾಯಣ ಸ್ವಾಮಿ, ಸೋಮಣ್ಣ, ಈ ಸತೀಶು, ಇವರೆಲ್ಲ, ನಮ್ಮ ಮುನ್ರಾಜು, ಇವರೆಲ್ಲ ಹುಡುಗರು. ಅವಾಗ ನಾನು ಸುಮಾರು 3-4 ಬಿಲ್ಡಿಂಗ್ ಬಾಡಿಗೆ ಕಟ್ತಾ ಇದ್ದೆ, ಹಾಗೆ ಹುಡುಗರು ಓದಿಸೋಕ್ಕೆ. ಇವತ್ತು ನನ್ನ ಮಕ್ಕಳು ಕೂಡ ಒಳ್ಳೆ ಉನ್ನತ ಸ್ಥಾನಕ್ಕೆ ಇರಿಗಿದ್ದಾರೆ. ಏನು ನಾವು ಸೇವೆ ಮಾಡಿಕೊಂಡು ಯಾರೇ ಆಗಲಿ ಒಳ್ಳೆಯದನ್ನು ಬಾಯಿಸಿದ್ರೆ, ಒಳ್ಳೆ ಸೇವೆ ಮಾಡಿದ್ರೆ ಭಗವಂತ ಮನೆಯಲ್ಲಾದರೂ ನೆಮ್ಮದಿ ಕೊಡ್ತಾನೆ, ಮನೆಯಲ್ಲಿ ಅವ್ರ ಮಕ್ಕಳಿಗೂ ಅವ್ರ ಆಶೀರ್ವಾದ ಕೊಡ್ತಾನೆ. ಅದೇ ರೀತಿಯಲ್ಲಿ ನಾವು ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ಕೊಂಡು ಹೋಗ್ತೀವಿ.